ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲಾರು ಹೆಂಗದಿರಿ? ನಾನಂತೂ ಮಸ್ತ್ ಇದ್ದೇನೆ. ನೀವು ಮಸ್ತ್ ಇದೀರಿ ಅಂತ ಕೆಲಸ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ರಾಯಣ್ಣನ ಹಿಡಿದಾರ. ಫೈನಲಿ ರಾಯಣ್ಣನ ಹಿಡಿದಿದ್ದ ಸ್ಥಳಕ್ಕೆ ಬಂದಿ ನೋಡ್ರಿ. ಹೊಳ್ಯಾಗ ಹಿಡ್ದಾರ. ಅದು ಮುಂದ್ ಸೀನ್ ಐತೆ. ಇದೊಂದ್ ಸೀನ್ ಒಳಗೆ ಎರಡನೇ ಯುದ್ಧದಾಗ ಸಿಗ್ತಾನವ. ಎರಡನೇ ಯುದ್ಧದೊಳಗ ಅವ್ನ ಜೈಲಾಗ ಹಾಕಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ ಮುಮ್ಮಿಗಟ್ಟಿ ಬಾಯ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ನಾನು ನಿಮ್ಮ ಕಬಡ್ಡಿ ಹುಡುಗ ಸೈಯದ್ ನದಾಫ್ ಮಾತಾಡೋದು. ಇವತ್ತಿನ ವ್ಲಾಗ್ ಒಳಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಅವ್ರ ರಾಕ್ ಗಾರ್ಡನ್ ಮಾಡಿದಾರಂತ. ಅಂದ್ರೆ ಪಾರ್ಕ್ ಅವ್ರದ್ದು ಯುದ್ಧ ಮಾಡಿದ್ರೆ ಹೆಂಗೆ, ಅವ್ರ ಲೈಫ್ ಸ್ಟೈಲ್ ಹೆಂಗಿತ್ತಂತ ಕೆಲಸ ಒಂಥರ ಪಾರ್ಕ್ ಮಾಡಿದಾರಂತ. ಅದನ್ನ ನಾವು ನೋಡ್ಕೊಂಡ್ ಬರೋಣ ಬರ್ರಿ. ಇವತ್ತು ನಮ್ಮ ಜೊತೆ ಅದಾರ ನಮ್ಮ ತಮ್ಮ ವಿಜಯ್ ದೇಸಾಯಿ ಅಂತ ಕೆಲಸ ಎಲ್ಲ. ಅವನು ನನ್ನ ಜೊತೆನೇ ಇರ್ತಾನೆ. ಹಿಂಗ ಅವಂಗೂ ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಅವನ ಜೊತೆ ಇವತ್ತು ಫಸ್ಟ್ ವ್ಲಾಗ್ ನಂದ. ಹೊರಗಡೆ ಹೋಗೋದ ಫಸ್ಟ್ ವ್ಲಾಗ್, ಸಪೋರ್ಟ್ ಮಾಡ್ರಿ. ಹಿಂಗೆ ಧಾರವಾಡಿಂದ ಬರೋರು ಹಿಂಗಿಂದ ಮುಮ್ಮಿಗಟ್ಟಿಗೆ ಬರೋದ್ರಿ. ಮುಮ್ಮಿಗಟ್ಟಿಯಿಂದ ಇಲ್ಲೊಂದು ಡಿವೈಡರ್ ಐತಿ. ಈ ಡಿವೈಡರಿಂದ ಸೀದಾ ಹೋಗೋಣ ಬರ್ರಿ. ಈಗ ತೋರಿಸ್ತೇನೆ. ತಗೋಬೇಕ್ರಿ. ಲೆಫ್ಟ್ ತಗೊಂಡ ಕರೆಕ್ಟ್ ಕ್ರಾಸಿಂದ ಕರೆಕ್ಟ್ ಹೋಗ್ಬೇಕು. ಇಲ್ಲೊಂದು ಮುಮ್ಮಿಗಟ್ಟಿಯಿಂದ ಬರೋದ್ಲೇ ಲೆಫ್ಟ್ ಸೈಡ್ ಒಂದು ರೋಡ್ ಐತಿ. ಇದ ಕರೆಕ್ಟ್ ಕ್ರಾಸ್. ಇಲ್ಲಿಂದ ಸೀದಾ 9 ಕಿಲೋಮೀಟರ್ ಹೊಸ ಟ್ರಾವೆಲಿಂಗ್. ಇಲ್ಲೇ ರೆಡಿ ಆಗಂತ. ಹೋಗಿದ್ದೆ ನೋಡ್ಕೊಣ. ಹೌದಾ ಯಾರು ಇಲ್ಲೇ ಇಲ್ಲಿ ಸ್ಪೆಷಲ್ ಎಂಟ್ರಿ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ. ನಮ್ಮ ಹಳೆ ಕಂಪ್ನಿ ನೋಡ್ರಿ, ಫ್ಯಾಮಿಲಿ ಇದೆ, ಟಾಟಾ ಮೋಟರ್, ಬಸ್ ರೆಡಿ ಆಗೋ ಕಂಪ್ನಿ. ಪ್ರೀತಿ ನೀ ಹುಟ್ಟೋದೆಲ್ಲಿ, ನಿನ್ನ ಆತವರೂರೆಲ್ಲಿ, ನಿನ್ಗೆ ತಾಯಿ ತಂದೆ ಯಾರು ನೀ ಹೇಳೆಯ? ನಿನಗಿಂತಲೂ ರುಚಿ ಯಾವುದು? ನೀನಿದ್ದರೆ ಬೇರೆ ಬೇಕೆನಿಸದು. ದೇಶದೊಳಗೆ ಫಸ್ಟ್ ತ್ರಿವರ್ಣ ಧ್ವಜ ಹೊಂದಿದ್ದ ಊರಿದೆ. ವೀರಪ್ಪ ನಾಯಕ ಮೂವಿ ಒಳಗೆ ಐತಲ್ಲ, ಅದ ಊರು ನೋಡಿ. ಮತ್ತು ಇಲ್ಲಿಂದ ಮತ್ತೆ ಸಂಗೊಳ್ಳಿ ಕಡೆ ಹೋಗೋಣ.
ಗರ್ಭಗೆ ಕಣ್ಣ ಭಾಷೆ ಮುನಿಸು ಒಂದಷ್ಟು ಸಿಹಿಗನಸು ಪ್ರೀತಿಸೋರ ಜೋಳಿಗೆಲಿ ಎಂದು ಇರಬೇಕು ಕಣ್ಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ನೋಡ್ರಿ ಫ್ಯಾಮಿಲಿ ಅಂತ ರೋಡ್ ಐತಿ, ಹಲ್ಕಾ ರೋಡ್ ಪೂರ ಏನ್ ಸಿಕ್ಕಾಪಟ್ಟಿ ಮುಂದೆ ಕಾಮಗಾರಿ ಐತಿಲ್ಲ, ಊಟ ಇದು ಮಾಡ್ರ ರೋಡ ಪೂರ ಹಲ್ಕಾ ಐತಿ. ಮತ್ತೆ ಅಂತದ್ರಾಗ ಹೋಗೋದಪ್ಪ ಮತ್ತೆ ಒಂದು 10 ಎಕರೆ ಕಡಿಮೆ ಮಾಡ್ಬೇಕಂದ್ರೆ ಹಂಗೆ ಹೋಗ್ಬೇಕ್ರಿ ಫ್ಯಾಮಿಲಿ. ನಾವು ಬಂದಾಗ ಬಂದ್ಬಿಡ್ರಿ, ನೀವು ಧಾರವಾಡಕ್ಕೆ ಬಂದ್ರಿ ಅಂದ್ರೆ ಸಂಗೊಳ್ಳಿಗೆ ಹೆಂಗೆ ಹೋಗ್ಬೇಕಂದ್ರೆ ನಾವು ಬಂದಾಗ ಬಂದ್ಬಿಡ್ರಿ. ಈ ಲಾಗ್ ಒಳಗೆ ಅದನ್ನೇ ತೋರಿಸಿದೆ ನಾವು. ತಲೆ ಹೊಡ್ಕೊಂಡು ಹೋಗೋದು. ನಾವು ಇವಾಗ ಬಂದಿದ್ದೇವೆ ಕುದಾಲ್ಪುರಿಗೆ. ನಾವು ತಗೊಂಡು ಹಳ 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 ಅದೊಂದಿಲ್ಲೊಂದು ಮನೆ ಅದಾವ. ಯಾಕಪ್ಪ ನೋಡ್ತಾ ಇದ್ದೀರಿ ನೀವು? ಇಲ್ಲಿಂದ 6 ಕಿಲೋಮೀಟರ್ ಹೇಳ್ಯಾನ ಅಣ್ಣ. ಎಷ್ಟು ಡಿವೈಡರ್ ಅದಾವ ಅಣ್ಣ, ಸರಿ ಅಣ್ಣ ರೋಡ್ ಬಿಟ್ಟು ಹಿಂಗೆ ಬರ್ರಿ, ಅಲ್ಲಿ ಹೋಗ್ಯಾರ ನೋಡ್ದ. ಇದು ರೋಡ್ ಕಚ್ಚಾ ರೋಡ್ ಇದ್ದಂಗೆ ಐತಪ್ಪ ಇದು. ನಮ್ಮ ಡಿಸ್ಟಿಕ್ ಹಳದಾಗ ನೀರ್ದ ನೋಡು. ಅಯ್ಯೋ ಹಳದಾಗ ನೀರು ಬೀರಲಿಂಗೇಶ್ವರ ದೇವಸ್ಥಾನ ಅಂತಲ್ಲ. ಸೀದಾ ರೀ? ಹೌದು. ಹ್ಞೂ ರೀ ಅಮ್ಮ ರೀ, ಥ್ಯಾಂಕ್ಸ್ ರೀ. ನಾವು ನೋಡೇ ಬಂದೀವಪ್ಪ ಅಂತಾರ ಅವರು. ಅವಾಜಿ ಐತಾರ್ರಿ, ಇಲ್ಲೇ ಐತಿ ಬರ್ರಿ. ಅಲ್ಲಿ ಗಾಡಿಯಾರ ಪಾರ್ಕ್ ಮಾಡೋದು ಬರ್ರಿ. ನೆಳ್ಳ ಅನ್ನೋದು ಸತ್ತ ಹೋಗೈತೆ ನೋಡ್ದ. ನಿನ್ಯಾರ ಮಳೆ ಆಗೈತಿ, ಇವತ್ತು ಸಿಕ್ಕಾಬಿಟ್ಟು ಬಿಸಿಲು. ಇದು ಬೀಳ್ತಾನೆ ಬರ್ರಿ, ಇಲ್ಲಿ ನೆಳ ಬೀಳ್ತಾನೆ ಬರ್ರಿ, ಇಲ್ಲೇ ಪಾರ್ಕ್ ಮಾಡುವ. ಮೊದಲು ಚಂಡಿಕೆ ಹಾಕ್ತಾ ನೀವು. ಕಾಲ್ದಾರಿ ರೀ, ಅದು ಕಾಲ್ದಾರಿಯಿಂದ ಬರತಾರ. ಬಿಸಿಲು ಭಾಳ ಇದಕ್ಕೆ ಕುಲ್ಪಿ ತಗೊಂಡಿವ್ರಿ ಫ್ಯಾಮಿಲಿ. ಯಾಕ್ಲಾಗ್ತೀವೋ ಲಾಗ್ ಹಂಗ ಮಾಡೋದದೆ. ಹಾಯ್ ಡೂಡ್, ನಮ್ಮ ತಮ್ಮ ಬಂದ್ ನೋಡ್ರಿ, ಮಾಬು ಸುಬಾನಿ ರಂಜಾನ್ ರೀ. ಹಾ ಮಾಬು. ಕೋಟೆಗೆ ಎಂಟ್ರಿ ಹಾಕೇವಿ ಈಗ ಇನ್ನು ಸ್ವಲ್ಪ. ಯಾವ್ರಿ? ಬಾವುಜ್ಕೊಪ್ಪದಿಂದ ಇಲ್ಲಿ ಬಂದಿರಿ?
ಒಟ್ಟು ಕುಲ್ಪಿ ತಗೊಂಡ್ ಒಳಗ್ ಹೋಗು ಮನಸ್ಸ ಒಟ್ಟ ಕಡ್ಡಿ ಅಲ್ಲಿಗೆ ಅವ ತಗೋದ ವಿಡಿಯೋ ಮಾಡತ್ತೆ ತೊಡಗಲೆ ಹೋಗದ್ ಬಂಟಾನ ನಿಯಮಗಳು ಟಿಕೆಟ್ ಕೌಂಟರ್ 50 ರೂಪಾಯಿ ಒಬ್ಬೊಬ್ಬರಿಗೆ 100 ದೊಡ್ಡವರಿಗೆ ಸಣ್ಣರಿಗೆ 50 ಸಣ್ಣರಿಗೆ ಗುಲಾಬಿ ಕಲರ್ ಅದ್ ಸೈನಿಕ್ ಸ್ಕೂಲ್ ರೀ ಅದ್ರಿ ಅದಂತೇನೆ ಏನೋ ಅಪಾರ್ಟ್ಮೆಂಟ್ ಅದಾವಪ್ಪ ಅಂತ ಮಾಡತ್ತೇನೆ ನಾನು ಫ್ಯಾಮಿಲಿ ಒಬ್ಬರಿದೆ ಪರ್ ಹೆಡ್ 100 ರೂಪಾಯಿ ಸಣ್ಣ ಹುಡುಗರಿಗೆ 50 ರೂಪಾಯಿ ಅಂತೂ ಇಂತೂ ನಾವು ಕ್ರಾಂತಿವೀರ ಸಂಗೊಳ್ಳಿರಲ್ಲ ರಾಕ್ ಗಾರ್ಡನಿಗೆ ಬಂದೀವ್ರಿ ಎಲ್ಲಾರು ಹಾಯ್ ಮಾಡ್ಬೇಕ ಬಿಸಿಲ್ ಬಾಳ್ರಿ ಏನ್ ಮಾಡಕ್ ಬರುದಿಲ್ರಿ ಅಂದ್ರು ಒಳಗ್ ಹೋಗ್ತೇವಲ್ಲ ಈಗ ಒಳಗೊಂಬರ್ರಿ ಇಲ್ಲ ಅಂಗಡಿನ ಐತ್ ಬಾರ ತಗೋಬಾ ಏನ್ ತಗೊಂತಿ ತಗೋಬಾ ಏನ ಏನ್ ಊಟ ಮಾಡವನ ಬಾರೋ ನೀನ ತುಟ್ಟಿ ಬಾಳ ಹಂಗಂದ್ರ ಹೊಳಸನ ಗಾಡಿ ಅಡ್ಗಿ ಮಾಡ್ಕೊಂಡ ಏನ್ರಿ ಮಾಡಿ ಹಂಗೆ ವ್ಲಾಗ್ ಮಾಡಕ್ ಬಂದೇವಂದ್ರೆ ಮಾಡೇ ಬಿಡುದ ಚಪ್ಪಲ್ ನಡೆಯೋದಲ್ರಿ ಇಲ್ಲಿ ಅಯ್ಯೋ ಅಮ್ಮಾರ ಒಳಗಿಂತ ಹಂಗ ನಡೀತಾವ್ರಿ ಚಪ್ಪಲ್ ಕೇಳುಗಳೇ ಚಪ್ಪಲ್ಲ ಬಂದ್ವಂತೆ ವಾಟ್ ಅಬೌಟ್ ದಿಸ್ ಯಾರ ಹೇಳ್ರಿಪ್ಪ ಹಂಗ ಏನ್ ಹೇಳಿದ್ರಿ ಇದ್ರ ಬಗ್ಗೆ ಎಲ್ಲರ ಬೋರ್ಡ್ ಹಾಕಿರ್ತಾರ ನೋಡ ಹಾ ಇದರಿ ಹೈ 1000 ಒಂಟೆಯ ಸರ್ದಾರ ದೇಸಾಯಿ ಪರಂಪರೆದ್ದು ಇದನ್ನ ಹಾಕ್ಯಾರ ನೋಡ್ರಿ ಆಗಿನ ಟೈಮ್ ಒಳಗೆ ದೇಸಾರ್ ಭಾಳ ಹೆಲ್ಪ್ ಮಾಡ್ರಿ ಸಂಗೊಳ್ಳಿ ರಾಯನಾಗ ವಾಡೆ ದೇಸಾರ್ ಒಳಗೆ ಪ್ರವೇಶ ಇಲ್ಲ ದೂರ ನಿಂತ ನಾನು ನೋಡಿದ್ರಿ ಸಂಗೊಳ್ಳಿ ರಾಯಣ್ಣ ಮಾಸ್ ಎಂಟ್ರಿ ಐತಿ ಮಾಸ್ ಎಂಟ್ರಿಗೆ ಬಡಿತಾರ ರೋಡ್ ಕೆಳಗೆ ಬಿತ್ತಿ ಅಂದ್ರ ಹಗುರ್ಕ ತಿನ್ನ ಗದ್ಲ ಮಾಡಿದೆ ಇದನ್ನ ತಿನ್ನ ಇದು ಬೀಳ್ತೈತೆ ಆತ ಹೋಗಿನ್ನ ಅಜ್ಮಾಸ್ ಒಂದ್ ಇದನ್ನ ಹೇಳಿ ಈಗ ನಾ ಇದ್ರಿ ಇಲ್ಲಿ ಈಗ ಇವಂಗ ರಾಯನಾಗ ಓಲೆಕಾರಿಕೆ ಬಂದಿರ್ತತಲ್ಲ ಒಂದ್ ಊರಿಂದ ಒಂದೂರಿಗೆ ಓಲೆಕಾರಿಕೆ ಕೊಡೋದ ಮೋಸ್ಟ್ಲಿ ಕುಲಕರ್ಣಿ ಅವ್ರಿಗೆ ಕೊಡಾತಿರ್ಬೋದು ಅದು ಸೀನ್ ಎಲ್ಲಾರು ಶಬಾಷಗಿರಿ ಕೊಡ ಅಂತಾರ ರಾಯನಾಗ ಹಾ ನಡಕ್ ರಾಯನ್ ಅದ ನೋಡಲ್ಲ ಅಲ್ಲೂ ಕಂಬಳಿ ಹೊತ್ತ ನೋಡಲ್ಲ ಮೀಸಿ ತಿರುವಾನಂದ್ರ ಹುಲಿ ಅದ ಅಂತ ಅರ್ಥ ಎಲ್ಲಾರು ಸುದ್ದಿ ಅನ್ಬೇಡಂದಿ ಬಂದ್ ಮಾಡೋದನ್ನ ಏ ಹಿಂದಿ ಹಾಡ ಲೈವ್ ಬರ್ತಾ ಇದ್ರಾ ಒಂದ ಮಾತಿಗೆ ಸಂಗೊಳ್ಳಿ ಹೋಣಪ್ಪ ಅಂತಂದ್ರ ಇವ್ರ ಓಕೆ ಕೊಟ್ಟವ್ರು ನೋಡ್ರಿ ಇವತ್ತಿನ ಟ್ರಿಪ್ ಸಕ್ಸಸ್ಫುಲ್ ಆಗಕ್ ಕಾರಣ ನಮ್ಮ ಮಾಬು ಅವ್ರ ಮಾಬು ಸುಬಾಣಿ ಚಲೋ ಆತ್ ನೋಡಿ ಇಲ್ಲಿಂದ
ಟಗರ್ ಇರ್ಲಿಲ್ಲ ಅಂದ್ರೆ ಹೆಂಗ ಮೈಕ್ ಹಾಕೋಲ್ಲ ಮೈಕ್ ಹಾಕೊಂದು ಬ್ಯಾಡ್ ತಡಿತಮ್ಮ ಸ್ವಲ್ಪ ಹಾಯೆಸ್ಟ್ ಯೂಟ್ಯೂಬ್ ಒಳಗೆ 20K ಅದಾರ ನಂದೊಂದು 50K ನೋಡ್ಲಿ ಮಂದಿ ಸಾಕು ಕುರಿಗಾರ ಕುರಿ ಮೇಸು ಸೀನ ಶಾಬಾಷ್ ಇಲ್ಲಿ ಕಾಲ್ ತಿಕ್ಕಾತಾರ ನಾಯಿ ಒರಿಜಿನಲ್ ನಾಯಿ ಅಲ್ರಿ ಅದು ಹಂಗ ಇದು ಅಲ್ಲಿ ಔಷಧಿ ರುಬ್ಬತ್ತಾರ ನೋಡಿ ಈ ಮನಿ ಪೂರ್ತಿ ಎಲ್ಲ ಬತ್ತ ತಪ್ಪಿರ್ತಾವಲ್ಲ ಅದು ನೋಡಿದೆ ನೋಡಿ ನೀ ಬೇಕಾರದ ಅವ್ ಕಾಲ್ ಮುರಿದವ್ನು ಕರ್ಕೊಂಡ್ ಬರತಾರ ಅಲ್ಲಿ ನೋಡಿ ಔಷಧಿ ತಿಕ್ಕಾತಾರ ಸೀದಾ ಅಲ್ಲಿ ಕಟ್ ಹಾಕಿದವ್ನು ಹುಚ್ಚಾಕತ್ತಾರ ಇವ್ರ ಯಾರು ಏನೋ ಉಳುಕ್ ತೆಗಿದಂತಾರಲ್ಲ ಹಾ ಐ ಥಿಂಕ್ ಮೇ ಬಿ ಅದ ಉಳುಕ್ ತೆಗಿದಂತಾರಲ್ಲ ಅದ ನೋಡಿ ಹಳ್ಳಿ ಭಾಷೆ ಒಳಗೆ ಅವ ಹಳ್ಳಿ ಹುಡುಗರ ಯಾರವ್ರ ಯಾವ್ದನ್ನ ಕೇಳಿದ ಕಾಲ್ ಮುರಿದವ್ನು ಕರ್ಕೊಂಡ್ ಬರತಾರ ಸೀನ್ ನೋಡದ ಹಂಗೆ ಹೌದಾ ಒಮ್ಮೆ ಕಂಬಳಿ ನೋಡ್ರಿ ಇಲ್ಲಿ ಕಂಬಳಿ ಪೂರ್ತಿ ನಮ್ಮ ರಂಜಾನ್ ಅವ್ರಿ ಇವ್ರು ಅಸಹ್ಯ ಮಾಡಾಕತ್ತಿಯಲ್ಲ ಲಾಗ್ ಇದೆ ಯೂಟ್ಯೂಬ್ ಲಾಗ್ ಅಮ್ಮ ನಮ್ದು ಇಲ್ಲ ಬ್ಯಾಡಿಗೆ ಇದ್ರಲ್ಲ ಇಲ್ಲ ಐತ್ ನೋಡ್ದೆ ರೋಗಣ್ಣವರ ಮನಿ ಕಿತ್ತೂರು ಸಂಸ್ಥಾನದಲ್ಲಿ ವೀರತನಕ್ಕೆ ಹೆಸರಾದ ಸಂಗೊಳ್ಳಿಯ ರೋಗಣ್ಣವರ ಮನೆ ಜನಸೇವೆಯೇ ಕೇಂದ್ರವಾಗಿತ್ತು. ರೋಗಪ್ಪ ನಾಟಿ ವೈದ್ಯನಾಗಿ, ಸೇತನದಿಯಾಗಿ, ಕೃಷಿಕನಾಗಿ ಕಾರ್ಯನಿರ್ವಹಿಸುತ್ತಿರುವುದು. ನಾಟಿ ವೈದ್ಯನ ಕರೆಪ ರೋಗಣ್ಣವರು. ಯಾವ ಹೊಂದಿರಿ ಅವನು ಲೈವ್ ತಗೊಂಡೇನ ಅವೇ ನಿಮ್ಮ ಹಳ್ಳ್ಯಾಗತ ಇಲ್ಲಂತ ಕಾಣಿಸ್ತತ್ ಬಿಡವ. ಹೌದಪ್ಪ ಹೌದು. ಏನ ಹೊರತು ಇದನ್ ಮಾಡಾಕ ಪರ್ಕ್ ಅಂತೇಳಿ ಮ್ಯಾಲಿಂದ ಹುಚ್ಚೆ ಡಬ್ರಾಗ ಹಾಕಾಕ. ಬಂಗಾರ ಚೈನ ಇಂಥದೆಲ್ಲ ಮಾಡಿದ್ರೆ ನಮ್ಮನ್ನ ಹೊರಗೆ ಹಾಕ್ತಾರಪ್ಪ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ 2ನೇ ವ್ಯೂ ನೋಡ್ರಿ. ಅಂದ್ರೆ ಅವನ್ ಹುಟ್ಟಿನಿಂದನ ಸ್ಟಾರ್ಟ್ ಆಗೈತಿ. ರಾಯಣ್ಣ ಎಂದು ನಾಮಕರಣ. ರಾಯಣ್ಣಗೆ ಹೆಸರಿಟ್ಟಿದ್ ನೋಡ್ರಿ. ಭರಮಪ್ಪ ಮತ್ತು ಕೆಂಚವ್ವ ದಂಪತಿಗಳ ಜನಿಸಿದ ಗಂಡು ಮಗುವಿಗೆ ರಾಯಣ್ಣ ಎಂದು ನಾಮಕ ಮಾಡಿ ತೊಟ್ಟಿಲಿಗೆ ಹಾಕುತ್ತಿರುವ ದೃಶ್ಯ ಎಲ್ಲ ನಾನು ರಾಯಣ್ಣ. ಹಾ ತೊಟ್ಟಲಾಗ ಈಗ ಹಾಕಂತಾರ. ಈಗ ಹಾಕತ್ತಾರ ಮೈಕ್ ತಗೋರು ಬೇಕು ಕ್ಲಿಯಾರಿಟಿ ಬರುತ್ತೆ. ಇದರೊಂದಿಗೆ ಮಲಪ್ರಭಾ ನದಿಯಲ್ಲಿ ಈಜು, ಗರಡಿಯಲ್ಲಿ ಕುಸ್ತಿ, ಗಂಡು ತೊಡಗಿರುವ ಬಾಲಕ ರಾಯಣ್ಣ ಚಟುವಟಿಕೆಗಳು ನೋಡ್ರಿ. ಬಾಲಕ ರಾಯಣ್ಣ ಗುಂಡೆತ್ತದ, ಗರಡಿ ಮನೆ, ಕಸರತ್ ಮೊದಲಿಂದನೂ ಇತ್ತು ರಾಯಣ್ಣಗೆ. ಅದೊಂದು ಚುಟುಕು ದೃಶ್ಯ. ಇವೆಲ್ಲ ಎಲ್ಲಾರು ಚಪ್ಪಲಿ ಕಳಿಸಿದಿ, ನಾ ಕಳಿಲಿಲ್ಲ ಬಿಡ. ಅವು ಕಳೆದಂದು ಗರಡಿ ಮನಿ. ತಡಿ ಯಾವ್ದ ಗರಡಿ ಮನಿ ಹೋಗ್ರಿ ಪಿಕ್ಸ್ ಹನುಮಂತ ಪೇರತಾನ ಪಿಕ್ಸ್. ತಗೋಪಾಪ ನೋಡ್ರಿ. ಸಯ್ಯದನ ರೀ ಮುಮ್ಮಿಗಟ್ಟಿ ಬಾಯ್ ಲಾಗ್ ಚಾನಲ್ ರೀ. ಸಬ್ಸ್ಕ್ರೈಬ್ ಮಾಡ್ರಿ. ಹಾ ಬಾರಿ ಮುಂದಗೋಣ. ಏಯ್ ಮಂದಿ ಭಾಳ ಐತಿ ಬರ್ರಿಲ್ಲ. ಬೇಕು ರಂಜಾನವ ನೀ ಮುಟ್ಟಾವ ಅವನ ಮುಟ್ಟಾವಿದ್ದೆ ಅಂದ್ರೆ ಹೇಳ, ಸ್ಪೆಷಲ್ ಎಂಟ್ರಿ ಕೊಡಿಸ್ತೇನೆ. ಮುಟ್ಟೆ ಮೂಗ್ ಒಂದ್ ಕಡೆ ಕೈ ಒಂದ್ ಕಡೆ ಮುರಿ ಪಕ್ಕ ಬರ್ದಾರ ನೋಡಿಲ್ಲ. ಇಲ್ಲಿ ಬಂದ್ರೆ ಮಸ್ಟ್ ಪಾಲವ್ರಿ ಫ್ಯಾಮಿಲಿ. ನೀವು ಎಲ್ಲಿಂದರ ಬರ್ರಿ, ಇವು ಯಾವನು ಮುಟ್ಟಲಂಗ್ರಿ. ಇವು ನಮಗ್ ನೋಡ್ಲಿ ಅಂತ ಕೇಸ್ ಮಾಡ್ಯಾರ. ಶಿಲ್ಪಾಕೃತಿಗಳನ್ನು ಮುಟ್ಟಬಾರದು. ನೋಡು ಕತ್ತಿ ವರ್ಷ ಹೆಂಗೈತಿ ಫೇಮಸ್. ಕತ್ತಿ ವರ್ಷೆ ಅಂದ್ರೆ ಏನ್ ಖಡ್ಗದ ಪ್ರಾಕ್ಟೀಸ್ ಮಾಡೋದ. ಕಲಿಯೋದ ಪ್ರಾಕ್ಟೀಸ್.
ಖಡ್ಗ ವರ್ಷ ಕಳೀದು ಪೈಲ್ವಾನ್ ರಾಯಣ್ಣನಿಗೆ ಖಡ್ಗ ನೀಡಿ ಗೌರವ. ಕುಸ್ತಿ ಸ್ಪರ್ಧೆಯಲ್ಲಿ ರಾಯಣ್ಣ ಗೆದ್ದಿರುವ ವಿಷಯ ತಿಳಿದು ಸಂಗೊಳ್ಳಿ ವಾಡೆಯಲ್ಲಿ ನೆಲೆಸಿದ್ದ ಮಲ್ಲ ಸರ್ಜಾ ತೊರೆಯ ಪಟ್ಟಣದ ರಾಣಿ ಚೆನ್ನಮ್ಮ ರಾಯಣ್ಣನನ್ನು ಕರೆದು ಅವನ ಕೈಗೆ ಖಡ್ಗ ನೀಡಿ ಗೌರವಿಸುತ್ತಿರುವುದು ದೃಶ್ಯ. ನಡಿ ನಡಿ ಎಲ್ಲ ಅಲಾವೈತೆ ಇಲ್ಲೇ ದಿನ ನೆಲ ಒರೆಸೋದು ಕಸ ಹೊಡಿಯೋದು ಮಾಡ್ತಾರೆ. ಏನ್ ಬಿಸಿಲಾಗ ಲಾಗ್ ಮಾಡೋದು ಭಾಳ ಕಷ್ಟ ಇತ್ತಪ್ಪ. ಆದ್ರೂ ಸಂಗೊಳ್ಳಿ ರಾಯಣ್ಣಂದ ರಾಕ್ ಗಾರ್ಡನ್ ನೋಡಕ್ಕೆ ಹೆವಿ ಜೋಶ್ ಒಳಗದೇವಿ ನಾವು. ಸಂಗೊಳ್ಳಿ ರಾಯಣ್ಣಗ ರಾಣಿ ಚೆನ್ನಮ್ಮ ಖಡ್ಗ ವಿತರಿಸಿದ್ದು ನೋಡ್ರಿ ತುಂಬಿದ ಸಭೆಯೊಳಗ. ಆ ಸೀನ ಇಲ್ಲಿ ಇದು ಮಾಡಿದಾರ ಈ ಅರಮನೆ ಒಳಗ. ಒಂದೊಂದು ಪೇಂಟಿಂಗ್ಸು ಹೆವಿ ನೋಡ್ರಿ, ಇಲ್ಲಿ ಸೇಮ್ ಮನುಷ್ಯ ಇದ್ದಂಗ ಅದ. ಅವ್ ಲಾಗ್ ಬಿಡ್ತೈತೆ ತಡ್ಲಿ ನಿಮ್ದ. ಯಾರವ ಸರ ಇವ ನೋಡ್ರಿ ಆನಂದ್ ಸರ್ ಅಂದಿಲ್ಲ ಹೇಳದಂತೇಳಿ ಕೇಶೇತ್ ಅದ್ರಾಗ ಕರೆಕ್ಟ್ ಹೇಳ. ಒಂದೊಂದು ಪೇಂಟಿಂಗ್ ಹೆಂಗ ಯಾವ ಸೇಮ್ ಮನುಷ್ಯ ಆದಂಗ ಆಗ್ಯಾವಲ್ಲ ನೋಡಿಲ್ಲ. ಕರ್ಕೊಂಡ್ ಬಂದಿದ್ದ ತಮ್ಮಗಳ ಜೋಕ್ ಅಂತ ತಿಳ್ಕೊಬೇಡ್ರಿ. ಅವರು ಹಂಗ ಲಾಗ್ ಒಳಗ ಫನ್ನಿನೂ ಇರ್ಬೇಕು ಸೀರಿಯಸ್ ಇರ್ಬೇಕಂತಾರಲ್ಲ ಹಂಗ ನನ್ನ ತಮ್ಮಗಳವ್ರ ಹಂಗ ನೋಡ್ಕೊಂತ ಹೊಂಟ್ರ. ಹಂಗ ಕ್ಯೂರಿಯಾಸಿಟಿ ಮುಂದೆ ಮುಂದೆ ಯಾವ ಸೀನ್ ಐತಿ ಅದನ್ನೆಲ್ಲ ಇದ್ರೊಳಗೆ ಇದನ್ನ ಮಾಡಿದ್ದ. ವಿರೋಧಿಸಿ ಆಗಿನ ಸಂಗೊಳ್ಳಿ ರಾಯಣ್ಣ ಪ್ರತಿಕ್ರಿಯೆ. ಆಂಗ್ಲರ ದತ್ತಕ ವಿರೋಧಿ, ನೀತಿಗೆ ರಾಣಿ ಚೆನ್ನಮ್ಮಿಯ ವಿರೋಧಿ. ಅಂದ್ರೆ ಬ್ರಿಟಿಷರಲ್ಲಿ ಬಂದಾಗ ಅದ್ರ ಅಪೋಸಿಟ್ ನಿಂತಿದ್ದ. ಓದಾಂತರ ಎಷ್ಟು ಚಂದ ನೋಡಿದೆ. ಕನ್ನಡ ಹಂಗೆ ಓದ್ತಾರೋ ಮಂದಿಗೆ. ರಾಣಿಯನ್ನು ಕರೆದುಕೊಂಡು ಹೋಗುವ ಜಟಕ. ಮೊದಲು ರಾಣಿಯರ್ನ ಇದ್ರಾಗ ಹಾಕೊಂಡಕ್ಕಿದ್ರಂತ ನೋಡ್ರಿ. ರಿಯಲ್ ಅಂದ್ರೆ ಹಂಗ ಡೆಮೋ. ಈಗಿನ ಜನರಿಗೆ ಎಲ್ಲಿ ಗೊತ್ತಾಗಬೇಕು ಅದಕ್ಕೆ. ಎಲ್ಲೈತ್ ನೋಡಿ ಸೀನ್ದ. ಕೆಂಪಿರಂಗೆಲ್ಲ ಬ್ರಿಟಿಷ್ ಅವ ಏನ ಕೇಳಾಕ್ ಬಂದಿರ್ತಾನ ರಾಜಿ ಆಗ್ರಿ ನಮ್ ಕೂಡ ಅಂತೇಳಿ. ಅವಾಗ ಆಗುದಿಲ್ಲ ಅಂತೇಳಿ ದತ್ತುಪುತ್ರನ ಪಟ್ಟಾಭಿಷೇಕ ಮಾಡಿ ನಡಕ ನಿಲ್ಲಿಸಿದಾರ ನೋಡ್ರಿ, ಕುಂದಿರ್ಸಿದಾರ. ಬುಲೆಟ್ ಪ್ರೂಫ್ ಏನ್ 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 ಇಲ್ಲೇನ ಹರಿಬೇಡ್ರಿ. ಪೊಲೀಸರು ಹಿಡ್ಕೊಂಡ್ ಹೋಗ್ತಾರ ನೋಡ. ಪೊಲೀಸರು ಗ್ಯಾರಂಟಿ ಹಿಡ್ಕೊಂಡ್ ಹೋಗ್ತಾರ. ಹೆಂಗ ನಡಿತೈತಿ. ನೀ ಗುಬ್ಬಿ ಕುಂದ್ರ, ನೀನು ಗುಬ್ಬಿ ಕುಂದ್ರ ನಡಿತೈತಿ. ಯಾವ್ದ ವಾಯ್ಸ್ ಬ್ಯಾಡ್ಬಾರು. ಇದ ಮಸ್ತ್ ಕ್ಲಿಯರ್ ಕೇಳ್ಸ ಅಂತೈತಿ. ಮತ್ ವಾಯ್ಸ್ ಹಾಕೋದು ಬೆಂಗಳೂರು ಪಾಸಿಟಿವ್ ವೆಬ್ಸ್. ಯುದ್ಧ ಭೂಮಿ ಕಿತ್ತೂರು ರಾಣಿ ಚೆನ್ನಮ್ಮ ಸಂಸ್ಥಾನದವರಿಗೆ ಮತ್ತು ಬ್ರಿಟಿಷರಿಗೆ ಯುದ್ಧ ಆಗಿದ್ದು. ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ. ಎಂಬತ್ತು ಜನ ಬ್ರಿಟಿಷರನ್ನ ಕೊಂದ ನೋಡಿ ಈ ಯುದ್ಧದೊಳಗದೆ. ಐ ಥಿಂಕ್ ಫುಲ್ ಹಾರ್ಡ್ ಇದು ನಡೆದೈತಿ, ಯುದ್ಧ ನಡೆದೈತಿ. 80 ಜನ ಅಂದ್ರ
ನಮ್ಮವ್ರಿಗೇನು ಒಬ್ಬೊಬ್ರು 10 ಮಂದಿ ಹೊಡಿಯೋಂಗ ಅದಾರ ನೋಡ್ರಿ ಇಲ್ಲಿ ಅಷ್ಟ್ರದ. ಇನ್ನೇನು ತುರ್ಕೆ ಬಿಡ್ತಾನ ಅನ್ಬೇಕು ಹಂಗೆ. ಯುದ್ಧನೂ ಹಂಗಾಗೈತೆ ಬಿಡ್ರಿ. ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂವಿ ನೋಡ್ರಿ ಗೊತ್ತಾಕೈತಿ. ನೋಡಿರ ಗೊತ್ತಾಗ್ಬೇಕ್ರಿ ಹಂಗ ಮಾಡಿರ ಅವ್ರ ಒಟ್ಟು. ಈ ಸೀನ್ ನೋಡಿದ್ರ ಗೊತ್ತಾಗ್ಬಿಡ್ಬೇಕ್ರಿ. ಪಿಕ್ಚರ್ ನೋಡಿ ಇರ್ತಾರೆ ಎಲ್ಲರೂ ಅದ್ರಾಗ. ಸತತ 200 ವರ್ಷಗಳ ಕಾಲ ಇಂಡಿಯಾ ಆಳಿದಾರ ಅವ್ರು. ಕಿತ್ತೂರಿಗೆ ಫಸ್ಟ್ ಬಂದಾಗ ಯುದ್ಧ ಆಗಿದ್ದು. ಇನ್ಕಮ್ ಐತಿ ಬಿಡ. ಇದರಿಂದ ಒಬ್ಬೊಬ್ರಿಗೆ 100 ಅಂದ್ರೆ ಆದ ಪ್ರಶ್ನೆ ಅಲ್ಲ. ಮುಂದಿನ ಪೀಳಿಗೆಗ ಹಿಂಗ ಆಗಿತ್ತು. ಕಿತ್ತೂರಿಂದ ಮೊದಲಿಂದನೂ ಶೋಷಣೆ ಮಾಡಿದ್ರು ಅಂತ ಹೇಳಿ ಮಾಡುದು ಹೇಳ. ಇಷ್ಟ ಚಂದಂಗೆ ನೋಡ. ಅವ್ನ ಬಾಯಾಗ ರಕ್ತ ಬಂದಿರ್ಬೇಕು, ಏನೋ ಒಂದ್ ಹೆನಾನ ಬಿದ್ದಿರ್ಬೇಕು ಅನ್ಬೇಕು. ಹಂಗ ಮಾಡ್ಯಾರ ನೋಡಲ್ಲಿ. ಅವ್ ಚಂಡ ಹರ್ಷನ್ ಅದು ಗಾಳ್ಯಾಗ ಇದ್ದಂಗ ಇತ್ತು. ಅವಾಗ ಇದು ಮಾಡ್ತಾರ ಅವ್ನ ಶೈನಿಂಗ್ ಹೊಡಸ್ತಾರ. ಬಿಸಿಲಿಗೆ ತಡಿಬೇಕನ್ನೋ ಪೇಂಟನ ಹಚ್ಚಿರ್ತಾರ ಅವಕ್ಕ. ಇಲ್ಲಿ ನೋಡ ಅಂದ್ರ ಯುದ್ಧ ಗೆದ್ದಿದ್ದ. ಯುದ್ಧ ಗೆದ್ದ ಅವ್ರನ್ನ ಉಳಿದಾರ್ನ ಇದನ್ನ ಹಾಕೊಂಡ್ ಬಂದಿದ್ದ ನೋಡ. ಕಿತ್ತೂರು ವಿಜಯೋತ್ಸವ ಅದ. ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಹೆಸರಾಗಿದ್ದ ಬ್ರಿಟಿಷ್ ಸಾಮ್ರಾಜ್ಯವು ಕನ್ನಡ ನೆಲದಲ್ಲಿ ರಾಣಿ ಚೆನ್ನಮ್ಮನ ನೇತೃತ್ವದಲ್ಲಿ ನಡೆದ ಯುದ್ಧದಲ್ಲಿ ಸೋತು ಶರಣವಾಯಿತು. ಈ ಐತಿಹಾಸಿಕ ಗೆಲುವನ್ನು ಕಿತ್ತೂರು ಪ್ರಜೆಗಳು ಸಂಭ್ರಮದಿಂದ ಆಚರಿಸುತ್ತಿರುವ ಮೆರವಣಿಗೆಯಲ್ಲಿ ರಾಣಿ ಚೆನ್ನಮ್ಮ, ಸರ್ದಾರರು, ಸಂಗೊಳ್ಳಿ ರಾಯಣ್ಣ ಇದ್ದಾರೆ. ಪಟಾಕ್ಷಿ ಇದ್ರ ಅವಾಗೂ ಪಟಾಕ್ಷಿ ಹಾರ್ಸಾರ ಇವ್ರ ಕೈಯಾಗ ಅದಾವಲ್ಲ ಅವ ಪಟಾಕ್ಷಿ. ಧೂಳು ನಗಾರಿ ಚಲೋ ರೀ. ಅಗ್ಗೆ ಚಂಡ್ ಊಟ ಕೊಡ್ತಿದ್ರಲ್ಲ. ನಾವಂದೇನು ಕರ್ನಾಟಕದವ್ರು ಮೊದಲು ಹೊಟ್ಟೆಗೆ ಹಾಕ್ತಾರ ಇವ್ರಿಗೆ. ಅದ್ರಾಗ ಗಂಡು ಮೆಟ್ಟಿದ ನಾಡಪ್ಪ ಗೋಲಿ ಹೊಡ್ತಿದ್ ನೋಡಲ್ಲ ಹಂಗ ಬರಬ್ಬರ್ ಬಿದ್ದತ್ ಅನ್ಬೇಕ. ತೊಡಿಗೆ ಬಿದ್ದತ್ ಅನ್ಬೇಕ್ ನೋಡಲ್ಲ. ಮತ್ ಯುದ್ಧ ಮಾಡಿ ಮುಗಿಸಿ ಬಂದಾರ ವಿಜಯ್ಗೆ ಇವ್ರ. ಅಂದ್ರೆ ಈಗ ಉಳ್ದವ್ರ ಟ್ರೀಟ್ಮೆಂಟ್ ಆಮೇಲೆ ಒಳಗ್ ಕರ್ಕೊಂಡಾಗ ಮಾಡ್ತಾರ ಇವ್ರಿಗೆ. ಒಟ್ಟಿದ್ರು ಡಾಕ್ಟರ್ ಆಗಿನ ಕಾಲದಾಗ ಒಟ್ಟೆಲ್ಲ ಹೇಳಿದೆ ಅಲ್ಲ, ಆಯುರ್ವೇದಿಕ ಇಲ್ಲಿ ತೋರ್ಸಿದ್ಯಾ ಅಲ್ಲ, ಎಲ್ಲಾ ಆಯುರ್ವೇದಿಕ ಪೂರಾ ಆಯುರ್ವೇದಿಕ ನೋಡದ. ಹಂಗ ಸ್ಟ್ಯಾಚ್ಯೂ ನಿಂದಿಸ್ಯಾರ. ಇನ್ನೇನ್ ಜೀವ ಕೊಡೋದು ಅಷ್ಟ ಉಳ್ದೈತಿ ನೋಡು ಗೊಂಬಿಗೆ. ಆ ಪರಿ ಇದನ್ ಮಾಡ್ರಕ್ಕಲ್ಲ. ಅಷ್ಟ ಇದನ್ ಮಾಡಿದ್ರು ಸೊಕ್ಕಿನ ಸೊಳೆ ಮಕ್ಕಳ ಇವ್ರು. ಯಾರ ಬ್ರಿಟಿಷರಿ ಅರ್ಧ ನಮ್ಮ ಇಂಡಿಯಾ ಕೊಳ್ಳೆ ಹೊಡೆದವ್ರು ಅವ್ರ. ಕೆಲವೊಂದ್ ಸೀನ್ಗಳು ನೋಡ್ರೆ ಬಾಳ ಇದಕ್ಕೈತಿ, ದುಃಖ ಆಕೈತಿ. ಅವಂಗ ಬುದ್ಧ ನೋಡಿಲ್ಲ. ಇಲ್ಲಿ ನೋಡ್ಬಲ್ ಸೀನ್ ಇದನ್ನ ಕಟ್ಟಾಗೈತಂದ್ಯಾ. ಅಷ್ಟು ಪವರ್ ಇದ್ರು ನಮ್ ಕರ್ನಾಟಕದವ್ರ, ಕಿತ್ತೂರವ್ರ. ನಮ್ ಜನ ಹೆಂಗ್ ಬಿದ್ದಾರ ನೋಡಿಲ್ಲಿ. ಹೋಗೈತಿ ಬೇಜಾರಕ್ಕೈತಿ ಕರಂದ್ರ. ಈಗ ಮನಿ ಆಸ್ತಿಗೆ ಬಡ್ದಾಡ್ತಾರ. ಮನಿ ಆಸ್ತಿಗೆ ಬಡ್ದಾಡ್ತಾರಂದ. ಈಗ ಆಗ ದೇಶಕ್ಕಾಗಿ ಬಡ್ದಾಡಿದಾರ. ನನ್ನ ಆಸ್ತಿ ನಿನ್ನ ಆಸ್ತಿ ಒಂದ್ಗೇನ ಹೋಗ್ಲಿ ಅದ ಮಾಡ್ರ ನೀರದ ನೋಡಲ್ಲ. ಇದೊಂದು ಲಾಗ್ ಸಾಕಳ ನಂದು ಮಾನಿಟೈಸ್ ಆಗಕ್ಕ. ಗ್ಯಾರಂಟಿ ಮಾನಿಟೈಸ್ ಆಕೈತಿ ಚಾನಲ್.
ಎಲ್ಲ ಸೌಕರ್ಯ ಇದ್ದು ಹಾ ಏನು ಮಾಡುವಾರ ಅವಾಗ ಅಲ್ರಿ ಹೇಳಿದಲ್ಲ ರಂಜಾನ್ ತಮ್ಮನ ಹೇಳಿದಿಲ್ಲ ಈಗ ಮನಿಗ್ ಜಗಕ್ ಜಗಳ ಆಡ್ತಾರೆ ಅಲ್ಲಿ ಹತ್ರದಲ್ಲನಾ ಎಲ್ಲಾ ಸೌಕರ್ಯ ಇದ್ದು ಈಗ ಏನು ತಯಾರಿಸುವಾರು ಆಗಿನ ಕಾಲ ಬಂದೂಕ್ ಹೆಂಗ್ ತಯಾರಿಸಿರ ರಾಣಿ ನಡೆದಿದ್ ನೋಡ್ದ ಸರಿ ಮನಿಗೆ 2ನೇ ಯುದ್ಧದೊಳಗ ಸೋಲು ಟೈಮ್ನ್ಯಾಗ ರಾಣಿ ಹೊಂಟಿದ್ರ ಇವ್ರಿಬ್ರು ನಮ್ಮವ್ರ ಹಿಡ್ಕೊಟ್ರ ಅವ್ರನು ನೋಡಿ ಬ್ರಿಟಿಷರು ಎಷ್ಟು ದೊಡ್ಡವ್ರ ಮಾಡ್ಯಾರ ಏನ್ ನಿಂತ ನೋಡಲ್ಲೇ ನಮ್ಮವಲ್ಲವ ನಮ್ಮವ ಹೇಳ ಮುಂದ್ ಹೇಳ ನಮ್ಮವಲ್ಲವ ಅವ್ರ ಹಿಡ್ಕೊಟ್ಟಾರಲ್ಲ ಅವ್ರ ನಮ್ಮವ ಹಿಂದಿ ನೀನು ಹೋಗ್ಬೇಕು ಮತ್ತ ರಾಯಣ್ಣನ ಹಿಡ್ದಾರ ಫೈನಲಿ ರಾಯಣ್ಣನ ಹಿಡಿದಿದ್ದ ಸ್ಥಳಕ್ಕೆ ಬಂದಿ ನೋಡ್ರಿ ಹೊಳ್ಯಾಗ ಹಿಡ್ದಾರ ಅದು ಮುಂದ್ ಸೀನ್ ಐತೆ ಇದೊಂದ್ ಸೀನ್ ಒಳಗ 2ನೇ ಯುದ್ಧದಾಗ ಸಿಗ್ತಾನ 2ನೇ ಯುದ್ಧದೊಳಗ ಅವ್ನ ಜೈಲಾಗ ಹಾಕಿ ಸ್ವಲ್ಪ ಶಿಕ್ಷೆ ಕೊಟ್ಟ ಬಿಡ್ತಾರ ಅವ್ನ ಅಲ್ಲಿ ನೋಡಿ 2ನೇ ಯುದ್ಧದೊಳಗ ಅಲ್ಲೇ ರಾಣಿ ಚೆನ್ನಮ್ಮನ ಹಿಡಿದಿದ್ ನೋಡಿದ್ರಿ ಇಲ್ಲೇ ರಾಯಣ್ಣ ನೋಡ್ರಿ ಲಾಸ್ಟ್ ರಾಣಿ ಚೆನ್ನಮ್ಮ ಇನ್ನೇನ ಸಿಕ್ಳು ಅಂತೇಳಿ ಅವ್ನ ಕಿವಿಗೆ ಬೀಳ್ತೈತಿ ಅವಾಗ ರಾಯಣ್ಣ ಸಿಕ್ಕಿದ್ ನೋಡ್ರಿ ಸೀನ್ ಹೆಣಗುಂಡ್ಯಾಗಳು ಅವ್ರ ಒಬ್ಬನ ಮೇಲೆ 10-15 ಮಂದಿ ನಿಂತ ಕ್ಯಾಸ್ ಹಿಡ್ದಾರ ರಾಯಣ್ಣನ ತಂದೆ ಭರಮಪ್ಪನ ವಿರೋಧಿಸಿದನು. ಆಗ ಆತನ ಎದೆಗೆ ಗುಂಡು ಹಾರಿಸಿ ನಂದಿ ಧ್ವಜವನ್ನು ಭರಮಪ್ಪನ ಮೇಲೆ ಎಸೆದರು. ಸುದ್ದಿ ತಿಳಿದ ರಾಯಣ್ಣ ಓಡಿ ಬರುವನು. ಬ್ರಿಟಿಷರು ರಾಯಣ್ಣನನ್ನು ಬಂಧಿಸುವರು. ನಾವು ಧಾರವಾಡದಿಂದ ಬಂದೇವಿ. ಅಲ್ಲಿಂದ ಹೇಳತ್ತೇನ, ಧಾರವಾಡ ಜೈಲಿನಲ್ಲಿ ರಾಯಣ್ಣ ಆಂಗ್ಲೋ ಕಿತ್ತೂರು ದ್ವಿತೀಯ ಯುದ್ಧದಲ್ಲಿ ಸೆರೆ ಸಿಕ್ಕ ಸೈನಿಕರಲ್ಲಿ ಸಂಗೊಳ್ಳಿ ರಾಯಣ್ಣನು ಒಬ್ಬ. ಅವನ ಸಂಗಡಿಗರನ್ನು ಧಾರವಾಡದ ಮತ್ತ ಫಸ್ಟ್ ಧಾರವಾಡಕ್ ಬಂದ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ರ ಅವ್ರ. ಧಾರವಾಡಕ್ ಬಂದ ಈಗ ಅದು ಸಬ್ಜೆಲ್ ಐತಲ್ ಧಾರವಾಡ. ನೋಡ್ರಿ ರಾಯನಲ್ಲಿ ಎಷ್ಟು ಮಾಬು ಬಿಡಿಸು ನಾಕತಾರ. ಹೊರಗಡೆ ಬಿಡುಗಡೆ ಮಾಡಿದಾಗೈತಿ. ದೊಡ್ಡ ಇದೈತಿ. ಎಲ್ಲರ ನೀವು ಪೇಪರ್ ಪೀಸ್, ಪ್ಲಾಸ್ಟಿಕ್ ಪೀಸ್ ಸಿಕ್ಕಲ್ಲಿ ಹೋಗಿಬೇಡ್ರಿ. ಇಷ್ಟು ಕ್ಲೀನ್ ಆಗೈತಿ ರಾಕ್ ಗಾರ್ಡನ್ ಪಾರ್ಕ್. ಸ್ವಚ್ಛತೆಯನ್ನು ಕಾಪಾಡಿ, ಮೇಂಟೆನೆನ್ಸ್, ಕ್ಲೀನಿಂಗ್. ಇದು ಯಾವ ಪೋಸೋ ಗೊತ್ತಿಲ್ಲ ನನಗೂ. ಜೈಲಿನಿಂದ ರಾಯಣ್ಣನ ಬಿಡುಗಡೆ. ಹೊರಗೆ ಬಂದ ಮ್ಯಾಲೂ ಒಂದು 7-6 ತಿಂಗಳನ್ನು ಸಿಕ್ಕಿರ್ಕಿಲ್ಲಲ್ಲ, ಒಟ್ಟ ಮುಡಿ ಕೊಟ್ಟಿರ್ಕಿಲ್ಲ ಅಂತ ನಾವು. ಹಾ, ಕೂದ್ಲ ಕಲೆ ಬಿಡಿಸ್ತಾರ. ಹೌದು ಬಿಡ. ಮತ್ತೆ ಅವ್ರಿಗೆ ಪ್ಲಾನಿಂಗ್ ಕೊಟ್ಟಿರ್ತಾರ ನೋಡಿ. ಎಷ್ಟು ಸಿಟ್ ರಾಯಣ್ಣನೊಳಗೆ ಎಷ್ಟು ಸಿಟ್ ಐತಿ ನೋಡಿ. ಇಲ್ಲ ಮೈ ಜೂಮ್ ಅಂತದ್ದು. ಅವ್ನ ಮಕ ನೋಡಿದ್ರೆ ಹೇಳ್ಬೇಕ, ಹೊಳೆ ಬರ್ತಾನೆ ನಿಮಗಂತ ಹೇಳಿ ಅಂದಂಗದ. ಮೈ ಇದು ಹೇಳತ್ತದು ಒಂದೊಂದ್ ಸೀನಿಗೂ. ಚೆನ್ನಮ್ಮನ ಭೇಟಿಗೆ ಬಂದ ಜಂಗಮ ವೇಷದ ರಾಯಣ್ಣ. ಅಂದ್ರೆ ಇದ್ರೊಳಗ ಇಲ್ಲೊಬ್ಬ ಕಾನ್ಸ್ಟೇಬಲ್, ಅಂದರ್ ಜಾಕೆ ನೋಡ. ಅವಾಗೂನು ಏನದ ಒಂಥರ ಸೆಲೆಬ್ರಿಟಿಗಳಿಗೆ ಈಗಿನ ರಾಜಕಾರಣಿಗಳು ಸಪ್ರೇಟ್ ಜೈಲ್ ಮಾಡಿಟ್ಟಿರ್ತಾರಲ್ರಿ, ಹಂಗ ಚೆನ್ನಮ್ಮನ ಇಟ್ಟಿದ್ದಾರೆ. ಅವರು ರೆಸ್ಪೆಕ್ಟ್ ಕೊಡ್ತಿದ್ರು. ಅವ್ರ ರಾಯಣ್ಣ ಚೆನ್ನಮ್ಮನ ಭೇಟಿ ಆಗಕ್ ಬಂದ ನೋಡ. ಹಾ, ಅದ
ಚೆನ್ನಮ್ಮಗ ರಾಯಣ್ಣ ಸ್ವಾಮಿಗಳ ವೇಷದಾಗ ಬಂದಿದ್ದೇವೆ ಭೇಟಿಯಾಗಕ್ಕೆ. ಜೈಲಲ್ಲೇ ಇಲ್ಲ ಮಳಿಗೆ ಮನಿ. ಹಾ ಹೇಳಿ. ಸಂಗೊಳ್ಳಿ ರಾಯಣ್ಣ ಹಾ ಇದನ್ನ ಅಟ್ರನ್ನು ಸಂಗಡಿಗರನ್ನ ಕರ್ಕೊಂಡ ಗೋವೆ ಒಳಗ್ ಹೋಗುದ್ ನೋಡಿ. ಅಂದ ಅವ್ರನ್ನ ಸಂಗಡಿಗರ ಕರ್ಕೊಂಡ ಕರ್ಕೊಂಡ ದಟ್ಟ ಕಾಡಿನ ಮಧ್ಯೆ ಹೋರಾಟದ ಸಿದ್ಧತೆ ಅಂದ್ರ ರಾಯಣ್ಣ ತನ್ನ ಯುದ್ಧದ ಪ್ರಾಕ್ಟೀಸ್ ಅಂದ್ರ ತರಬೇತಿ ನೀಡ್ತಾರಲ್ಲ. ಹ್ಮ್ ಅಂದ್ರ ಟ್ರೈನಿಂಗ್ ಅಂತಾರಲ್ಲ. ಟ್ರೈನಿಂಗ್. ಹಾ ಮತ್ತ ಈಗ ಹೆಂಗಾರು ಮಾಡಿ ಬ್ರಿಟಿಷರ್ನ ಯುದ್ಧದಾಗ ಹಿಚಕ್ಬೇಕಲ್ಲ. ಹಾ ರೀ ಪಕ್ಕಾ ಗೆಲ್ತಿದ್ರು ಅವ್ರ. ಹಾ ನೋಡಿಲ್ಲ ಗುಹೆ ಒಳಗ ಆಗ ಸಂಗೊಳ್ಳಿ ರಾಯಣ್ಣ ಮೀಟಿಂಗ್ ಮಾಡ್ತಿದ್ದ ಹಿಂಗ ಅಲ್ಲೇಸ್ ಮಂದಿ ಇಲ್ಲೇಸ್ ಮಂದಿ ಇದನ್ ಮಾಡಿ ಇವೊಬ್ಬ ಊರವ್ರ ಇದ್ರೆ ಇದೊಂದು ಊರವ್ರ ನಾಯಕರ ಇವ್ರ ಹಿಂದ ಒಂದೊಂದ್ 400 500 ಮಂದಿ ಜನ ಆ ತಂಡದ ನಾಯಕ. ನಮ್ಮ ದೇಶದ ನಮ್ಮ ನಾಡಿನ ಒಬ್ಬವ ಯುದ್ಧ ಮಾಡತಾನ, ಅವ್ಗ್ ಸಪೋರ್ಟ್ ಮಾಡೋಣ ಅಂತ ಕೇಸ್ ಇವ್ರೆಲ್ಲಾ ಬಂದಿದ್ದಾರೆ. ಆಗಿನ ಟೈಮಿಗೆ ನಮ್ಗೆ ಯಾಕೆ ಬೇಕ ಬಿಡ ಅಂತ ಕೇಸ್ ಬಿಟ್ಟಿದ್ರ ಯುದ್ಧ ಆಗಿರ್ಕಿಲ್ಲ. ಯುದ್ಧ ಆಗಿರ್ಕಿಲ್ಲ, ಕೆಲವೊಂದು ದೃಶ್ಯಗಳು ನಮಗೂ ನೋಡಕ್ ಸಿಗ್ತಿರ್ಕಿಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂವಿ ಒಳಗ ಮಾತ್ರ ಇದೆಲ್ಲಾ ಸೀನ್ ತೋರ್ಸ್ಯಾರ ನೋಡ್ರಿ. ಇಲ್ಲಿ ಅದ್ರದ್ದು ಪ್ರಾಕ್ಟೀಸ್ ಸಿದ್ಧತೆ ನಡಂತೈತಿ. ಹೊರಗ್ ಕಂಡ್ರೆ ಎಲ್ಲಾರನು ತಗೊಂಡ್ ಹೋಗ್ಬಿಡ್ತಾರ ಬ್ರಿಟಿಷರ್. ಮತ್ ಯುದ್ಧ ಮಾಡಾಕ್ ಚಲೋ ಮಾಡ್ತಾರ ಇವ್ರ ಅಂತೇಳಿ. ಅವ್ರಿಗೊಂದ ಸಪ್ರೇಟ್ ಐತ್ರಿ ಫ್ಯಾಮಿಲಿಯಲ್ಲಿ. ಅಂದ್ರ ಅವ್ರಿಗೊಂದ ಸಪ್ರೇಟ್ ಗುಹೆನ ಅವ್ರದೊಂದು ಪ್ಲೇಸ ಬೇರೆ, ಹೈಡಿಂಗ್ ಪ್ಲೇಸ್ ಅಂತಾರಲ್ಲ ಹಂಗ. ನಡಕ ರಾಯಣ್ಣ ಅದಾನ. ಅವ್ರ ಗುರುಗಳಾದ ಅವ್ರಿಂಗ ಕುಸ್ತಿ ಕಲಿಸಿದ್ದ, ಕಸ್ತಿ ವರ್ಷ ಕಲಿಸಿದ್ದ ಅವ್ರಿಗೆಲ್ಲ ಮಾತು ಕೇಳಾಕ ಅಂತೇಳಿ ಮೀಟಿಂಗ್ ಸೇರಿದ್ ನೋಡ್ರಿ. ನಡ್ರಿ ಮುಂದೆ ಹೋಗೋಣ. ನೋಡ ಕಾಮಿಡಿ ಮಾಡ್ಕೊಂತ ಒಳಗದೀವಿ, ಹಂಗ ಸೀನ್ ನೋಡ್ತಾ ಹೆಂಗ ಇದಾದೀವಿ, ಅದ್ರೊಳಗ ಇನ್ಮೇಲೆ ಹೆಂಗ ಅದೀವಿ. ಯಾರ ಬಾಯ್ ಮಾಡತ್ತೀರಿ? ಸೈಲೆಂಟ್ ಒಳಗ ಅದಾರ ಎಲ್ಲಾರು. ಅಷ್ಟ ದುಃಖ ಭರಿತವಾದ ಸೀನ್ ಅದಾವ್ರಿ ಇಲ್ಲಿ. ನೀವು ಒಮ್ಮೆ ಬಂದ್ ವಿಸಿಟ್ ಕೊಡ್ರಿ. ಈ ಮೋಟಿವೇಶನ್ ನೋಡ್ರಿ ನಾ ಸೇಮ್ ಬೆಂಕಿ ಅನ್ಬೇಕ್ ನೋಡ. ಅದನ್ನ ಡಿಸೈನ್ ಲೈಟ್ ಮಾಡ್ಯಾರದನ. ಆದ್ರ ಬೆಂಕಿ ಆಗಿನ ಟೈಮ್ ಒಳಗ್ ಮತ್ತೆ ಹಿಂಗ್ ಹೊರಗಡೆ ಈಗ ರಾಯಣ್ಣಗ ಕತ್ತಿ ಮಾಡಿ ಕೊಡಾಕತ್ತಾರ ಅಂದ್ರ ಹಿಡ್ಕೊಂಡ್ ಹೋಗ್ಬಿಡ್ತಾರ. ಮತ್ತ ಅಲ್ಲಿಂದ ಒಳಗಿಂದೊಳಗ ಎಷ್ಟ್ ಚಂದ ಮಾಡತಾರ ನೋಡಿ ಎಲ್ಲಾರು. ಹಿರಿಯರ್ ಇನ್ಮೇಲ್ ಆಗ್ಯಾರ. ಅದಕ್ಕೆ ಈ ಮಂದಿ ಅಂತಿಲ್ಪ, ಎಲ್ಲಾ ಮಂದಿನೂ ಸಪೋರ್ಟ್ ಮಾಡ್ಯಾರ ನೋಡ. ಒಟ್ಟ ಕಿತ್ತೂರ್ ನಾಡ್ ಗೆಲ್ಬೇಕ. ಈ ತರ ಡಿಸೈನ್ ತೆಗ್ದಾರ, ಕಲೆ ಮಾಡ್ದಾರ, ಹ್ಯಾಟ್ಸಾಪ್ ಬಿಡ್ಪಾರು. ಅದ್ ಮಾತ್ರ ಕರೆ ಬಿಡ್ರಿ. ನೆಕ್ಸ್ಟ್ ಲೆವೆಲ್ ಐತಿ. ಸಣ್ಣ ಹುಡುಗರು ಕರ್ಕೊಂಡ್ ಬರಾಕ್ ಅಡ್ಡಿ ಇಲ್ಲ. ವಂಡರ್ಲಾ ಅಲ್ಲೇ ಇಲ್ಲೇ ಕರ್ಕೊಂಡ್ ಹೋಗಿರ್ತಾರ ಸಿಟಿಯನ್ ಮಂದಿ. ಇಲ್ಲೊಮ್ಮೆ ಕರ್ಕೊಂಡ್ ಬರ್ರಿ. ಹೌದು. ರಾಯಣ್ಣನ ವೀರ ಪ್ರತಿಜ್ಞೆ ಅಂದ್ರ ಇದ ರಾಣಿ ಚೆನ್ನಮ್ಮ ಡೆತ್ ಆಗ್ಯಾಳ ಅಂತೇಳಿ ಅವ್ನು ನ್ಯೂಸ್ ಹೋಗ್ತೈತಲ್ಲ. ಇನ್ ಇದನ್ನ ಏನು ಬಿಡಬಾರ್ದ, ಉಳಿಸಬಾರ್ದ ಅಂತ ಕೇಸ ಯುದ್ಧ ಮಾಡಕ್ ಚಾಲು ಮಾಡಿದ್ದಿದ ನೋಡಿ. ಬೈಲು ಹೊಂಗಲ ಗೃಹ ಬಂಧನದಲ್ಲಿ ರಾಣಿ ಚೆನ್ನಮ್ಮ 2 ಫೆಬ್ರವರಿ 1829ರಲ್ಲಿ ಲಿಂಗೈಕ್ಯರಾದರು. 4 ವರ್ಷ 8 ತಿಂಗಳು ಬಂಧನದಲ್ಲಿ ರಾಣಿ ಚೆನ್ನಮ್ಮ ಕಿತ್ತೂರು ಸ್ವಾತಂತ್ರ್ಯದ ಕನಸು ಕಾಣುತ್ತಾ ಕೊನೆ ಉಸಿರೆಳೆದರು ಅಂತ ಕೇಸ್ ಅವ್ನು ನ್ಯೂಸ್ ಹೋಗ್ತದ. ಆಂಗ್ಲರ ವಿರುದ್ಧ ಯುದ್ಧದ ಸಿದ್ಧತೆಯಲ್ಲಿ ರಾಯಣ್ಣ ಮತ್ತು ಸಂಗಡಿಗರು ಮಾರುವೇಷದಲ್ಲಿ ರಾಣಿ ಚೆನ್ನಮ್ಮರನ್ನು ಸಮಾಧಿಗೆ ಬಂದು ನಮಿಸಿ ಪುನಃ ಕಿತ್ತೂರು ಸಂಸ್ಥಾನ ಸ್ಥಾಪಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ಆಗ ದತ್ತುಪುತ್ರನ ಒಬ್ಬನ ಪಟ್ಟಾಭಿಷೇಕ ಮಾಡಿರ್ತಾರ ಇವ್ರ ರಾಣಿ ಚೆನ್ನಮ್ಮ. ಆಲ್ರೆಡಿ ಅವ್ನು ನ್ಯೂಸ್ ಹೋಗಿರ್ತೈತಿ ಸತ್ತಾರ ಇವ್ರ ಅಂತೇಳಿ. ಅವ್ರ ಚಿತೆ ಕಡೆ ಬಂದ ಬೇರೆ ವೇಷ ಒಳಗ್ ಬಂದ ನೋಡಲ್ದ ಎಷ್ಟ್ ಅಳ ಅಂತಾರ. ಅವ್ರ ಸಮಾಧಿ ಮುಂದ್ ಬಂದ ಕ್ಯಾಸ ಪ್ರತಿಜ್ಞೆ ಮಾಡ್ತಾರ, ಹೊಳ್ಳಿ ನಮ್ಮ ನಾಡ ನಾವು ತಕ್ಕೋತೀವಿ ಅಂತ ಹೇಳಿ. ಫ್ಯಾಮಿಲಿ ಮಕ್ಕಳನ್ನ ವಂಡರ್ಲಾ ಅಲ್ಲೇ ಇಲ್ಲೇ ಅಂತ ಏನ್ ರೂಢ ಮಾಡ್ತಿರಲ್ಲ, ಒಂದ್ ಸಲ ಈ ಪಾರ್ಕಿಗೆ ಕರ್ಕೊಂಬರ್ರಿ. ಗೊತ್ತಾಗತ್ತೆ ನಮ್ಮ ನಾಡ, ನಮ್ಮ ಸಂಸ್ಕೃತಿ. ಉತ್ತರ ಕರ್ನಾಟಕದೊಳಗ ಹೆಂಗ ಒಂದ್ ಜಗಕ್ಕಾಗಲ್ಲ, ನಮ್ಮ ನಾಡಿಗಾಗಿ ಬಡದಾಡ್ಯಾರ. ನಮಗಾಗಿ, ಎಲ್ಲರಿಗಾಗಿ ಬಡದಾಡುದಲ್ಲ, ಒಂದು ಯುದ್ಧನ ನಡೆದೋಗ್ಬಿಟ್ಟೈತಿ.
ಸರ್ಕಾರ ಸ್ಕೂಲ್ ಪ್ರವಾಸಕ್ಕೆ ಅಂತೇಳಿ ಏನ್ ಕಳಿಸ್ತಾರಲ್ಲ ಆ ವೇಕೆನ್ಸಿ ಒಳಗ ಇಲ್ಲಿ ಒಮ್ಮೆ ಕಳಿಸ್ಬೇಕು, ಒಂದ್ ದಿವಸದ ಮಟ್ಟಿಗಾದ್ರೂ ಕಳಿಸ್ಬೇಕಂತ ನನ್ನ ವಿನಂತಿ. ಈ ಯೂಟ್ಯೂಬ್ ವಿಡಿಯೋ ಮುಖಾಂತರ ಕೇಳ್ಕೊಂತೀನಿ.